ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯನ್ನು ಮತ್ತು ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಮತ್ತು ಇವತ್ತು ಒಂದು ವಿಷಯ ಏನಪ್ಪ ಅಂತಂದರೆ, ಇಷ್ಟು ದಿನ ನಾವು ಎಂಬ್ರಾಯ್ಡ್ರಿ ಕ್ಲಾಸಸ್ ಅಂತ ಹೇಳಿ ಬೇಸಿಕ್ ಎಂಬ್ರಾಯ್ಡ್ರಿ ಕ್ಲಾಸಸ್ ಏನಿದೆ ಅದನ್ನು ಮಾಡಿ ನಿಮಗೆ ವೀಡಿಯೋಸ್ನ ಅಪ್ಲೋಡ್ ಮಾಡಿಕೊಡ್ತಾಯಿದ್ವಿ, ಹೌದಲ್ವಾ? ಆದರೆ ಇನ್ಮೇಲಿಂದ ನಾರ್ಮಲ್ ವೀಡಿಯೋಸಲ್ಲೂ ಕೂಡ ಕೆಲವೊಂದು ಟೈಮ್ ನಾನು ಇದೇ ರೀತಿ ನಿಮಗೆ ಎಂಬ್ರಾಯ್ಡ್ರಿ ಕ್ಲಾಸಸ್ನ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ನಮ್ಮ ಕ್ಲಾಸಸ್ಸಲ್ಲಿ ಯಾವ ರೀತಿ ಇರುತ್ತಪ್ಪ ಅಂತಂದರೆ, ನೋಡಿ, ಈ ರೀತಿ ಎಂಬ್ರಾಯ್ಡ್ರಿ ಮಾಡುವಾಗ ನಿಮಗೆ ಬೇಸಿಕಲ್ಲಿ ಈ ರೀತಿ ಫ್ಲವರ್ಸ್ ಮಾಡುವಂಥದ್ದಾಗಿರ್ಬೋದು, ಅಥವಾ ಎಂಬ್ರಾಯ್ಡ್ರಿ ಥ್ರೆಡ್ನ ಯೂಸ್ ಮಾಡ್ಕೊಂಡು ಯಾವ ರೀತಿ ನಾವು ಬೋರ್ಡಿಗೆ ಬಟ್ಟೆನ ಫಿಟ್ ಮಾಡಬೇಕು, ಜೊತೆಗೆ ಎಂಬ್ರಾಯ್ಡ್ರಿ ಮಿಷಿನ್ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದು ಮಾಹಿತಿ ಕೂಡ ಇರುತ್ತೆ. ಅಂದರೆ ಮಿಡಲಲ್ಲಿ ಇರುತ್ತೆ, ಓಕೆನಾ? ಆದರೆ ಏನಪ್ಪ ಅಂತಂದರೆ, ನೀವು ಕ್ಲಾಸಸ್ ಜಾಯಿನ್ ಆದರೆ ಫುಲ್ ಇನ್ಫಾರ್ಮೇಷನ್ ಇರುತ್ತೆ ಫ್ರೆಂಡ್ಸ್, ಓಕೆನಾ? ಫುಲ್ ಇನ್ಫಾರ್ಮೇಷನ್ ಇರುತ್ತೆ, ಡೀಟೈಲ್ಡ್ ಆಗಿರುತ್ತೆ ವಿಡಿಯೋ, ಓಕೆನಾ? ಹಾಗಾಗಿ ಕ್ಲಾಸಸ್ ಜಾಯಿನ್ ಆಗಿ ಕಲಿಯುವಂಥವರಿಗೆ ಅದು ತುಂಬಾ ಉಪಯುಕ್ತ ಅಂತ ನಾನು ಹೇಳ್ತೀನಿ, ಓಕೆನಾ? ಈಗ ಇನ್ನೊಂದೇನಪ್ಪ ಅಂತಂದರೆ, ಈ ವಿಡಿಯೋನ ನಾನು ಫಸ್ಟೇ ಕೂಡ ಮಾಡಿಟ್ಕೊಂಡಿದ್ದೆ ನಿಮಗೆ ಹಾಕಬೇಕು ಅಂತ ಹೇಳಿ. ಈಗಾಗಲೇ ಒಂದು ವಾರ ಮುಂಚೆ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡಬೇಕಿತ್ತು, ರೆಡಿ ಮಾಡಿ ಇಟ್ಟಿದ್ದೆ ಫ್ರೆಂಡ್ಸ್. ಆದರೆ ಫೋನಲ್ಲಿ ಮೆಮೊರಿ ಪ್ರಾಬ್ಲಮ್ ತುಂಬ ಜಾಸ್ತಿ ಆಗಿ ವಿಡಿಯೋ ಡಿಲೀಟ್ ಆಗಿಬಿಡ್ತು, ತುಂಬ ವೀಡಿಯೋಸ್ ಡಿಲೀಟ್ ಆಯಿತು. ಒಂದು ಕಡೆ ಬೇಜಾರು ಕೂಡ ಆಯಿತು. ನೋಡಿ, ಈ ಥರ ಫುಲ್ಲು ಫ್ಲವರಿಂದ ಲೀಫ್ಗಳಾಗಿರ್ಬೋದು, ಈಗಾಗಲೇ ಈ ಥರ ನೆಕ್ ಡಿಸೈನ್ಸ್ನ ಯಾವ ರೀತಿ ನಾವು ಮಾಡಬೇಕು ಅಂದ್ಬಿಟ್ಟು ತೋರಿಸ್ಕೊಟ್ಟಿದ್ದೀನಿ. ನೆಕ್ಸ್ಟು ಅಷ್ಟೇ, ಇನ್ನು ನೆಕ್ಸ್ಟು ನೆಕ್ ಡಿಸೈನ್ಸ್ನ ನಾವು ಮಾಡೋದನ್ನು ತೋರಿಸ್ಬೇಕಾಗತ್ತೆ. ಅದೇ ಕೂಡ ರನ್ನಿಂಗಲ್ಲಿ ನಡೀತಾ ಇದೆ. ಆದರೆ ಈಗ ನಮ್ಮ ಅಂದರೆ ಮೆಂಬರ್ಶಿಪ್ ತೊಗೊಳ್ದಿರಾನೇ ಇರೋವಂಥವ್ರು ತುಂಬ ಜನ ವೀಡಿಯೋಸ್ನ ನೋಡ್ತಾ ಇರ್ತೀರ. ಅಂಥವರಿಗೂ ಕೂಡ ಒಂದು ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ, ನಾವು ಯಾವ ರೀತಿ ನಾವು ಎಂಬ್ರಾಯ್ಡ್ರಿನ ಮಾಡಬೇಕಾಗತ್ತೆ, ಹೇಗೆ ಮಾಡಬೇಕು, ಮಿಷಿನ್ ಯಾವ ರೀತಿ ಇರುತ್ತೆ, ಮತ್ತು ನೀಡ್ಲೆಲ್ಲ ಯಾವ ರೀತಿ ಯೂಸ್ ಮಾಡ್ತಾರೆ, ಪ್ರತಿಯೊಂದು ಇನ್ಫಾರ್ಮೇಷನ್ಸ್ ಕೂಡ ನಿಮಗೆ ನಾನು ಇನ್ಮೇಲೆ ತಿಳಿಸ್ಕೊಡೋಣ ಅಂತ ಹೇಳಿ ಡಿಸೈಡ್ ಮಾಡಿದ್ದೀನಿ. ಹಾಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಜೊತೆಗೇನಪ್ಪ ಅಂತಂದರೆ, ಆದಷ್ಟು ವೀಡಿಯೋಸ್ನ ಶೇರ್ ಮಾಡ್ತಾ ಹೋಗಿ. ನೀವು ಶೇರ್ ಮಾಡಿದಷ್ಟು ತುಂಬ ಜನಕ್ಕೆ ವಿಷಯ ತಲುಪ್ತಾ ಹೋಗುತ್ತೆ, ಹಾಗಾಗಿ ಅವ್ರುಗಳಿಗೂ ಕೂಡ ಹೆಲ್ಪ್ ಆಗುತ್ತೆ. ಮತ್ತು ಇನ್ನೊಂದೇನೆಂದರೆ, ನನಗೆ ಮಂಡ್ಯದಿಂದ ತುಂಬಾ ಬಟ್ಟೆಗಳನ್ನ ಕಳಿಸ್ಕೊಟ್ಟಿದ್ರು ಫ್ರೆಂಡ್ಸ್. ತೋರಿಸ್ತೀನಿ ಅದು ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ನೋಡೋರಂತೆ. ಈಗ ನೆಕ್ಸ್ಟ್ ಏನಪ್ಪ ಅಂತಂದರೆ, ನಾನು ಮಿಷಿನ್ ಬಗ್ಗೆ ಮಾಹಿತಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ಮೇಯ್ನ್ ಇನ್ಫಾರ್ಮೇಷನ್ ಏನಪ್ಪ ಅಂತ ಅಂದರೆ, ನಿಮಗೆ ಜಿಗ್ಜಾಗ್ ಮಿಷಿನ್ಗೂ ಎಂಬ್ರಾಯ್ಡ್ರಿ ಮಿಷಿನ್ಗೂ ಇರೋವಂಥ ವ್ಯತ್ಯಾಸ ಏನು, ಜೊತೆಗೆ ನಮ್ಮ ಒಂದು ಎಂಬ್ರಾಯ್ಡ್ರಿ ಮಿಷಿನು ಯಾವ ಕಂಪ್ನಿಯದ್ದಾಗಿರುತ್ತೆ, ಜೊತೆಗೆ ನಾವು ಎಂಬ್ರಾಯ್ಡ್ರಿ ಮಿಷಿನಲ್ಲಿ ಯಾವ ರೀತಿ ನಾವು ಈ ಸೆಟ್ಟಿಂಗ್ನ ಹೆಂಗೆ ಚೇಂಜ್ ಮಾಡ್ಕೋಬೇಕು, ಅಂದರೆ ಜಿಗ್ಜಾಗ್ ಮಿಷಿನಲ್ಲಿ ಯೂಸ್ ಮಾಡ್ತೀವಿ ಅಂತ ಅನ್ನೋರು ಯಾವ ರೀತಿ ನಾವು ಸೆಟ್ಟಿಂಗ್ನ ಚೇಂಜ್ ಮಾಡ್ಕೊಂಡು ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ, ಓಕೆನಾ? ಈಗ ತುಂಬ ಬಟ್ಟೆಗಳನ್ನ ನನಗೆ ಮಂಡ್ಯದಿಂದ ಕಳಿಸ್ಕೊಟ್ಟಿದ್ದಾರೆ. ತುಂಬಾ ಖುಷಿಯಾಗಿದ್ದೀನಿ, ಯಾಕೆಂತಂದರೆ ನಮ್ಮ ಮಂಡ್ಯ ಜಿಲ್ಲೆಯಿಂದ ಬಟ್ಟೆಗಳು ಕಳಿಸ್ಕೊಟ್ಟಿದ್ದಾರಲ್ವ, ನಾವು ಮಂಡ್ಯ ಕಡೆಯವರೇ ಆಗಿರೋದ್ರಿಂದ ತುಂಬ ಖುಷಿ ಇದೆ. ನಮ್ಮ ವೀಡಿಯೋಸ್ನ ನೋಡಿ ಅವರು ತುಂಬ ಬ್ಲೌಸಸ್ ಎಲ್ಲ ಸ್ಟಿಚ್ ಮಾಡಿ ಹಾಕ್ತಾ ಇರ್ತೀವಲ್ವ, ತುಂಬ ವೀಡಿಯೋಸ್ಗಳನ್ನ ಹಾಕಿರೋದ್ರಿಂದ ಬಟ್ಟೆಗಳನ್ನ ಕಳಿಸ್ಕೊಟ್ಟಿದ್ದಾರೆ. ತೋರಿಸ್ತೀನಿ, ಒಂದು ನಿಮಿಷ ನೋಡಿ. ಇಲ್ಲೇನಿದೆ, ಇಲ್ಲಿರೋಂಥ ಬ್ಲೌಸ್ ಪೀಸಸ್ ಎಲ್ಲ ಅವ್ರ ತಾಯಿಯವ್ರದ್ದು ನನ್ನ ಮಂಡ್ಯದಿಂದ ಕಳಿಸ್ಕೊಟ್ಟಿದ್ದಾರೆ ಅಂತ ಹೇಳಿದೆ ಅಲ್ವಾ, ಅವ್ರದ್ದು ನೋಡಿ ಒಂದು 9 ಪೀಸಸ್ನ ಕಳಿಸ್ಕೊಟ್ಟಿದ್ದಾರೆ. ಇಷ್ಟು ಪೀಸಸ್ನ ಅವ್ರ ತಾಯಿಯವ್ರ ಮೆಜರ್ಮೆಂಟಿಗೆ ನಾನು ಸ್ಟಿಚ್ ಮಾಡಬೇಕಿದೆ. ಇಲ್ಲಿ ಬಂದುಬಿಟ್ಟು ಇಲ್ಲಿದೆ ಅಲ್ವಾ, ಈ ಬ್ಲೌಸಸ್ ಪೂರ್ತಿ, ಈ ಬ್ಲೌಸ್ ಮೆಟೀರಿಯಲ್ಸ್ ಏನಿದೆ ಇದು ಪೂರ್ತಿ ಅವ್ರ ಮಗಳದು, ಆಯಿತಾ? ಒಟ್ಟು ಟೋಟಲು ಇದು 2 ಪೀಸಸ್ಸಿಂದ ಇಲ್ಲ ಅಂದರೂ ಒಂದು 15 ಪೀಸಸ್ ಇದೆ ಫ್ರೆಂಡ್ಸ್. ಇದು ಒಂದು 15 ಪೀಸ್ನ ಒಂದೇ ಫ್ಯಾಮಿಲಿಯವರು ಕಳಿಸ್ಕೊಟ್ಟಿದ್ದಾರೆ. ನಿಜ ತುಂಬಾ ಖುಷಿ ಆಯಿತು, ನಮ್ಮ ಮೇಲೆ ನಂಬಿಕೆ ಇಟ್ಟು ಕಳಿಸ್ಕೊಟ್ರಲ್ವ. ಹಾಗಾಗಿ ನೋಡಿದ್ರಲ್ಲ, ಇದು ಎಲ್ಲ ಬ್ಲೌಸನ್ನು ನಾನು ಹಬ್ಬ ಅಷ್ಟೊತ್ತಿಗೆ ಅಡ್ಜಸ್ಟ್ ಮಾಡಿ ಸ್ಟಿಚ್ ಮಾಡಿ ಕೊಡಬೇಕು. ನೋಡೋಣ ಹೇಗಾಗುತ್ತೆ ಅಂತ. ಯಾಕೆಂತಂದರೆ ಒಟ್ಟಿಗೆ ಒಂದೇ ಸರ್ತಿ ಕಳ್ಸೋಕ್ಕಾಗಿಲ್ಲ ಅಂತ ಅಂದ್ರೂ ಸ್ವಲ್ಪ ಸ್ವಲ್ಪ ಸ್ಟಿಚ್ ಮಾಡಿ ಒಂದು 2 ಟೈಮ್ಸ್ ಕಳ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಏಕೆಂತಂದರೆ ಒಂದೇ ಸರ್ತಿ ಅಂದರೆ ರೆಡಿ ಆಗಬೇಕಲ್ಲ, ಈಗ ಸೀಸನ್ ಇರೋದ್ರಿಂದ ಫುಲ್ ಬಟ್ಟೆಗಳು ಇಷ್ಟೆಲ್ಲ ಒಂದೇ ಸರ್ತಿ ನಾನು ಕೂಡ ಸ್ಟಿಚ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಆದರೆ ಒಂದೇ ಸರ್ತಿ ಕಳಿಸ್ತೀನಿ. ತುಂಬ ಎಂಬ್ರಾಯ್ಡ್ರಿ ಬ್ಲೌಸಸ್ ತುಂಬ ಬಂದಿರೋದ್ರಿಂದ ಸ್ವಲ್ಪ ನಾನು ಕೂಡ ಡೌಟಲ್ಲಿದ್ದೀನಿ. ಹಾಗಾಗಿ ನೋಡೋಣ ಈಗ ಹೇಗಾಗುತ್ತೆ. ಅಂದರೆ ಅವರು ಒತ್ತಾಯ ಏನಿಲ್ಲ, ಹಬ್ಬಕ್ಕೆ ಎಲ್ಲ ಪೀಸಸ್ ಬೇಕು ಅಂತ ಏನು ಹೇಳಿಲ್ಲ. ಹೇಳೋದೇನಪ್ಪ ಅಂತಂದರೆ, ಒಂದು ಸ್ವಲ್ಪ ಬೇಗ ಕಳಿಸ್ಕೊಟ್ರೆ ಎಲ್ರಿಗೂ ಉತ್ತಮ ಅಲ್ವಾ ಅಂತ ಅಷ್ಟೇ. ನೋಡ್ಬೋದು, ಇಷ್ಟೆಲ್ಲ ಪೀಸಸ್ ಇದೆ, ಎಲ್ಲ ಸ್ಯಾರಿದು ಮತ್ತು ಪೀಸಸ್ ತೊಗೊಂಡಿರೋವಂಥದ್ದು ಪ್ರತಿಯೊಂದು ಇದೆ ಫ್ರೆಂಡ್ಸ್. ಇದನ್ನೆಲ್ಲನೂ ನಾನು ಸ್ಟಿಚ್ ಮಾಡಿಕೊಡ್ಬೇಕು. ಮತ್ತು ಇದು ಎಲ್ಲ ಬಂದು ನಾರ್ಮಲ್ ಬ್ಲೌಸಸ್ ಹೇಳಿದ್ದಾರೆ ಅವರು. ಬರೀ ನಾರ್ಮಲ್ ಬ್ಲೌಸ್ ಮಾತ್ರ ಸ್ಟಿಚ್ ಮಾಡಿ ಪೈಪಿಂಗ್ ಅಥವಾ ಹೆಮ್ಮಿಂಗ್ ಇಡಿ ಅಂತ ಹೇಳಿದ್ದಾರೆ. ಇದರಲ್ಲಿ ಮಾತ್ರ ವೆರೈಟಿ ಆಫ್ ಬ್ಲೌಸಸ್ ಬೇಕು ಅಂತ ಹೇಳಿದ್ದಾರೆ. ಅಂದರೆ
ಕ್ಲೋಸ್ ನೆಕ್ ಆಗಿರ್ಬೋದು, ಬೋಟ್ ನೆಕ್ ಆಗಿರ್ಬೋದು, ಡೀಪಲ್ಲಿ ಶೇಪ್ನ ಚೇಂಜ್ ಮಾಡಿ ಕೊಡುವಂಥದ್ದಾಗಿರ್ಬೋದು, ಈ ಥರ ಬೇರೆ ಬೇರೆ ಥರ ಸ್ಟಿಚ್ ಮಾಡಿಕೊಡಿ ಮ್ಯಾಮ್ ಅಂತ ಹೇಳಿದ್ದಾರೆ. ನೋಡೋಣ ಯಾವ ರೀತಿ ಆಗುತ್ತೆ ಅಂತ. ನೋಡಿ ಫ್ರೆಂಡ್ಸ್, ಇದು ಬಂದುಬಿಟ್ಟು ಜಿಗ್ಜಾಗ್ ಮಿಷಿನು. ಓಕೆನಾ, ಇದು ಜಿಗ್ಜಾಗ್ ಮಿಷಿನು ನಾನು ನಂದಿ ಕಂಪ್ನಿ ತೊಗೊಂಡಿದ್ದೀನಿ. ಫಸ್ಟು ನಾನು ಇದರಲ್ಲಿ ಈ ಮಿಷಿನಲ್ಲೇ ಕೂಡ ಎಂಬ್ರಾಯ್ಡ್ರಿ ಮಾಡ್ತಾಯಿದ್ದೆ, ಈಗ ಮಾಡ್ತಾಯಿಲ್ಲ. ಇದು ಮೋಟ್ರೆಲ್ಲ ಹಾಕಿಸ್ಕೊಂಡಿದ್ದೀನಿ ನೋಡಿ, ಈ ಥರ ದೊಡ್ಡ ಮೋಟ್ರೆ ಹಾಕ್ಕೊಂಡಿದ್ದೀನಿ. ತುಂಬ ಸಣ್ಣದೇನಲ್ಲ ಇದು, ಗೇಜ್ ಚೆನ್ನಾಗಿದೆ ಮೋಟ್ರು, ಅಂದರೆ ಕಾಪರ್ ಇಲ್ಲದೆ ಇರೋವಂಥದ್ದಂತೆ ಇದು ಮೋಟ್ರು ಚೆನ್ನಾಗಿದೆ. ಈ ಮೋಟ್ರಿಗೆ ನಾನು 4,000 ರೂಪಾಯಿ ಕೊಟ್ಟಿದ್ದೆ ಅಮೌಂಟ್ ಆವಾಗ. ನೋಡ್ತಾ ಇರ್ಬೋದು, ಇದು ಜಿಗ್ಜಾಗ್ ಮಿಷಿನ್. ಓಕೆನಾ, ನಿಮಗೆ ಈ ಒಂದು ಪಾರ್ಟ್ಸ್ ಏನಿದೆ, ಇದು ಒಂದು ಪಾರ್ಟ್ಸ್ ಇದ್ದರೆ ಸಾಕು ಫ್ರೆಂಡ್ಸ್. ನೀವು ಇದಿದ್ದರೆ ಆರಾಮಾಗಿ ಇದರಲ್ಲಿ ನೀವು ಎಂಬ್ರಾಯ್ಡ್ರಿ ಮಾಡ್ಬೋದು. ನಾರ್ಮಲ್ ಮಿಷಿನ್ಗಳಿಗೆ ಇದು ಇರಲ್ಲ, ಸ್ಟಿಚಿಂಗ್ ಮಿಷಿನ್ಗೆ, ಆಯಿತಾ. ಮತ್ತು ಇಲ್ಲಿದೆ ನೋಡಿ, ಕಾಣಿಸ್ತಿಲ್ಲ ಅನ್ಕೋತೀನಿ, ಬೆಳಕು ಕಡಿಮೆ ಇದೆ ಇಲ್ಲಿ. ಇಲ್ಲಿದೆ ನೋಡಿ, ಇದು ಕೂಡ ಇದನ್ನು ಹಾಕಿಸ್ಕೊಂಡಿದ್ದೆ ನಾನು. ಓಕೆನಾ, ಅಂದರೆ ಇದು ಸ್ಟ್ಯಾಂಡ್, ಇದು ಪೆಡಲ್ ಬ್ರೇಕರು, ಇದೇನೇ ಬೇಕಾಗಿರೋದು ನಮಗೆ. ಇದಿದ್ರೇ ನಾವು ಇದರಲ್ಲಿ ಆರಾಮಾಗಿ ಮಾಡ್ಬೋದು. ಇದಕ್ಕೆ ನೋಡಿ ಟೆನ್ಷನ್ನ ರಿಮೂವ್ ಮಾಡಿರ್ತೀವಿ, ಟೆನ್ಷನ್ ಇರೋದಿಲ್ಲ, ಈ ಹಲ್ಪಟ್ಟಿನೂ ಇರೋದಿಲ್ಲ ನೋಡಿ. ಇದರಲ್ಲಿ ಇವಾಗ ಹಲ್ಪಟ್ಟಿ ಕೂಡ ಇದೆ, ಜೊತೆಗೆ ಟೆನ್ಷನ್ ಹಾಕಿದ್ದೀವಿ. ಇನ್ನು ಮಿಕ್ಕಿದೆಲ್ಲ ಸೇಮ್ ಅದೇ 14 ನಂಬರ್ ನೀಡ್ಲನ್ನೇ ಯೂಸ್ ಮಾಡ್ತೀವಿ. ಜಿಗ್ಜಾಗ್ ಮಾಡೋಕ್ಕೆ ಸೇಮ್ ಇರುತ್ತೆ. ಈಗ ನಿಮಗೆ ಮಾಮೂಲಿ ನಾನು ಕೆಲಸ ಮಾಡ್ತಾಯಿದ್ದಂಥ ಮಿಷಿನ್ ತೋರಿಸ್ತೀನಿ, ಅಂದರೆ ರಾಲ್ಸನ್ ಮಿಷಿನ್ನು. ಬನ್ನಿ ತೋರಿಸ್ತೀನಿ ನೋಡಿ. ಇದು ಬಂದುಬಿಟ್ಟು ನೋಡಿ, ನಿಮ್ಗೆ ನೇಮ್ ಕಾಣಿಸೋ ಥರ ತೋರಿಸ್ತೀನಿ. ಇದು ಬಂದುಬಿಟ್ಟು ರಾಲ್ಸನ್ ಮಿಷಿನು. ಓಕೆನಾ, ನೋಡಿ ಇಲ್ಲಿ ರಾಲ್ಸನ್ ಅಂತ ಹಾಕಿದ್ದಾರೆ. ಈ ಮಿಷಿನ್ ಬಂದುಬಿಟ್ಟು ನಾವು ಎಂಬ್ರಾಯ್ಡ್ರಿ ಪರ್ಪಸ್ಸಿಗೆ ಯೂಸ್ ಮಾಡುವಂಥದ್ದು. ಇಲ್ಲಿ ನೋಡಿ, ಇದಕ್ಕೆ ಹಲ್ಪಟ್ಟಿ ಇಲ್ಲ, ಮತ್ತು ಜೊತೆಗೆ ಇದು ಪ್ಲೇಟು ಚೇಂಜ್ ಇದೆ, ಈ ಪ್ಲೇಟ್ ಚೇಂಜ್ ಇದೆ. ನೀಡ್ಲು ಸೇಮ್ ಇರುತ್ತೆ, 14 ನಂಬರೇ ನೀಡ್ಲಿರುತ್ತೆ ಇದಕ್ಕೆ. ಸೇಮ್ ಫ್ರೆಂಡ್ಸ್, ಇದು ಪಾರ್ಟ್ಸ್ ಎಲ್ಲ ಸೇಮ್ ಇರುತ್ತೆ ನೋಡಿ. ಇದು ಈ ಥರ ಹಿಂಗೆ ಆಡಬೇಕು ಇದು. ಓಕೆನಾ, ನಾವು ಜಿಗ್ಜಾಗ್ ಮಾಡುವಾಗ ಇದು ಈ ಥರ ಬರೋದಿಲ್ಲ. ಇದನ್ನು ಒಂದೇ ಕಡೆ ನಾವು ಫಿಟ್ ಮಾಡಿ ಹಿಂಗೆ ಮಧ್ಯದಲ್ಲಿ 3ನೇ ನಂಬರ್ಗೆ ನಾವು ನಿಲ್ಲಿಸ್ಕೊಂಬಿಟ್ಟಿರ್ತೀವಿ. ಇದರಲ್ಲಿ ನಾವು ಫುಲ್ ಝೀರೋಗೆ ಇಟ್ಕೊಂಡಿರ್ತೀವಿ. ಇಲ್ಲಿ ನೋಡ್ಬೋದು, ಇಲ್ಲೂ ಅಷ್ಟೇ ಇದಕ್ಕೆ ಮೋಟ್ರನ್ನ ನಾನು ಕೆಳಗಡೆಗೆ ಹಾಕಿಸ್ಕೊಂಡಿದ್ದೀನಿ. ಇದು ಅಷ್ಟೇ ಪೆಡಲ್ ಬ್ರೇಕರು. ಕಾಲಲ್ಲಿ ಹಿಂಗೆ ಎತ್ತಿದ್ರೆ ಇಲ್ಲಿ ಮೇಲ್ಗಡೆ ನಿಮಗೆ ಇದು ಜರುಗುತ್ತೆ ಈ ಥರ. ಓಕೆನಾ, ನೋಡಿ ಈ ಥರ ಆಡುತ್ತೆ. ಮಿಕ್ಕಿದೆಲ್ಲ ಸೇಮೇ ಇರುತ್ತೆ ಫ್ರೆಂಡ್ಸ್. ಮಾಮೂಲಿ ಥ್ರೆಡ್ ಹಾಕಲಿಕ್ಕೆ ಇದೇ ಸ್ಟ್ಯಾಂಡ್ ಕೊಟ್ಟಿರ್ತಾರೆ ಈ ಮಿಷಿನ್ಗೆ, ಇಲ್ಲಿಂದನೇ ಥ್ರೆಡ್ ಹಾಕ್ಕೋತೀವಿ. ಸೇಮೇ ನಾವು ಕೆಲಸ ಮಾಡ್ತೀವಿ. ಈಗ ನೀವು ನೋಡ್ತಾ ಇರ್ಬೋದು, ಇಲ್ಲಿ ನಾನು ಬ್ಯಾಕ್ ಡಿಸೈನ್ ಆಗಲೇ ನಾನು ಇಲ್ಲಿ ಮಾಡಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ರಾಲ್ಸನ್ ಮಿಷಿನು ಬೆಸ್ಟ್ ಮಿಷಿನ್ ಫ್ರೆಂಡ್ಸ್. ಏನು ಗೊತ್ತಾ, ಎಂಬ್ರಾಯ್ಡ್ರಿ ಪರ್ಪಸ್ಸಿಗೆ ನೀವು ಮಿಷಿನ್ ತೊಗೋತೀನಿ ಅಂತ ಅಂದರೆ ರಾಲ್ಸನ್ ಮಿಷಿನ್ ಅಂತ ಏನಿದೆ ಅದನ್ನೇ ತೊಗೊಳ್ಳಿ. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ರಾಲ್ಸನ್ ಮಿಷಿನಲ್ಲಿ ಆರಾಮಾಗಿ ನೀವು ಎಂಬ್ರಾಯ್ಡ್ರಿ ವರ್ಕ್ ಮಾಡ್ಬೋದು. ಇದು ನೋಡ್ತಾ ಇರ್ಬೋದು, ಇದು ಸ್ಯಾರಿ ಸೆಮಿ ಮೈಸೂರು ಸಿಲ್ಕ್ ಸ್ಯಾರಿ ಬರುತ್ತಲ್ವ, ಅದೇ ಸ್ಯಾರಿ ಇದು. ಇದಕ್ಕೆ ಸ್ಯಾರಿ ಟಸಲ್ಸ್ ಹಾಕೋಕ್ಕೆ, ಅಂದರೆ ಕುಚ್ಚು ಹಾಕಲಿಕ್ಕೆ ಈ ಥರ ಕರು ಶೇಪಲ್ಲಿ, ಅಂದರೆ ಸ್ಕ್ಯಾಲೋಪಲ್ಲಿ ಈ ಥರ ಮಾಡಿಕೊಡಿ ಅಂತ ಹೇಳಿದರು. ಇಲ್ಲಿಗೆ ಅವರು ಬೇಬಿ ಟಸಲ್ಸ್ನ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಹಾಕದೇ ಇದ್ದರೂ ಹೀಗೆ ಬಿಡ್ಬೋದು. ಇಲ್ಲ ಅಂತಂದರೆ ನಾವು ಇಲ್ಲಿ ನೆಕ್ ಡಿಸೈನ್ ಏನು ಮಾಡಿರ್ತೀವಿ ಅದನ್ನೇ ಇಲ್ಲಿ ಡಿಸೈನ್ಸ್ನ ಮಾಡ್ಕೋಬೋದು ಫ್ರೆಂಡ್ಸ್. ತುಂಬಾ ಚೆನ್ನಾಗಿ ಕಾಣುತ್ತೆ. ಇದೊಂದು ಸ್ಯಾರಿ ಮತ್ತು ಈ ಸ್ಯಾರಿಗೂ ಕೂಡ ನಾನು ಅದೇ ಥರನೇ ಮಾಡಿಕೊಟ್ಟಿದ್ದೀನಿ, ಸೇಮ್ ಇದೆ. ಇದಿನ್ನೂ ಕಟ್ಟಿಂಗ್ ಮಾಡಲಿಲ್ಲ, ಹೀಗೆ ಇದೆ. ಕಟ್ಟಿಂಗ್ ಮಾಡಬೇಕು. ಕಟ್ಟಿಂಗ್ ಮಾಡೋಕ್ಕೆ ಮುಂಚೆ ನೋಡಿ ಈ ಥರ ಇರುತ್ತೆ. ಇದಕ್ಕೆ ನಾವು ಎಕ್ಸ್ಟ್ರಾ ಬಟ್ಟೆನ ಫಿಟ್ ಮಾಡ್ಕೊಂಡಿರ್ತೀವಿ. ಆಮೇಲೆ ಈ ಬಟ್ಟೆನ ನಾನು ಕಟ್ ಮಾಡಿ ತೆಗೆದಿದ್ದೀನಿ. ಇದು ಈ ಥರ ಸ್ಕ್ಯಾಲೋಪಲ್ಲಿ ಮಾಡಿಟ್ಟಿರ್ತೀನಿ ಫ್ರೆಂಡ್ಸ್. ಓಕೆನಾ, ಬೇಕಂದರೆ ನೀವು ಕೂಡ ಈ ಥರ ಮಾಡ್ಕೋಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಇವಾಗ ಮಿಷಿನು ಯಾವ ರೀತಿ ಇರುತ್ತೆ. ಜಿಗ್ಜಾಗ್ ಮಿಷಿನ್ಗೂ ನಾವು ಎಂಬ್ರಾಯ್ಡ್ರಿ ಮಾಡುವಂಥ ಒಂದು ರಾಲ್ಸನ್ ಮಿಷಿನ್ಗೂ ಏನು ವ್ಯತ್ಯಾಸ ಅಂತ ನಿಮಗೆ ಈಗಾಗಲೇ ಗೊತ್ತಾಗಿದೆ. ನಾನು ಹೇಳಿದ್ದೀನಿ, ತೋರಿಸ್ಕೊಟ್ಟಿದ್ದೀನಿ ಯಾವ ಥರ ಇರುತ್ತೆ ಅಂಥೇಳಿ. ನೀವು ಜಿಗ್ಜಾಗ್ ಮಿಷಿನಲ್ಲಿ ನಾವು ಅಂದರೆ ಪೀಕೋ ಮಿಷಿನ್ನಲ್ಲಿ ನಾವು ಎಂಬ್ರಾಯ್ಡ್ರಿ ಮಾಡ್ತೀವಿ ಅಂತ ಹೇಳಿದ್ರು ಕೂಡ ನೀವು ಇವಾಗ ನಾನು ತೋರಿಸ್ಕೊಟ್ಟಂಥ ಒಂದಷ್ಟು ಸೆಟ್ಟಿಂಗ್ಸ್ನ ಚೇಂಜ್ ಮಾಡಿಕೊಂಡ್ರೆ ನೀವು ಆರಾಮಾಗಿ ಎಂಬ್ರಾಯ್ಡ್ರಿ ವರ್ಕ್ನ ಮಾಡ್ಬೋದು ಫ್ರೆಂಡ್ಸ್. ಓಕೆನಾ, ಇಲ್ಲ ಅಂತಂದರೆ ನಾವೇ ಬರೀ ಕೇವಲ 239 ರೂಪಾಯಿಗೆ ಕ್ಲಾಸಸ್ನ ಮೆಂಬರ್ಶಿಪ್ ತೊಗೊಂಡು ಕ್ಲಾಸಸ್ ಅಟೆಂಡ್ ಮಾಡಿ, ಅದರಲ್ಲಿ ನಿಮಗೆ ಎಂಬ್ರಾಯ್ಡ್ರಿ ಫುಲ್ಲು ಅಂದರೆ ಬೇಸಿಕ್ ವಿಡಿಯೋಸ್ ಏನೇನಿರುತ್ತೆ ಪ್ರತಿಯೊಂದು ಸಿಗುತ್ತೆ. ಜೊತೆಗೆ ಇದೇನಪ್ಪ ಅಂತಂದರೆ ರೆಕಾರ್ಡೆಡ್ ವಿಡಿಯೋಸ್ ಇರುತ್ತೆ. ಲೈವಲ್ಲಿ ನಾವು ತೋರಿಸ್ಕೊಡ್ತಾ ಇಲ್ಲ, ಯಾಕೆಂತಂದರೆ ಲೈವಲ್ಲಿ ತೋರಿಸೋದ್ರಿಂದ ಒಂದು ಪ್ರಾಬ್ಲಮ್ ಏನಾಗುತ್ತೆ ಅಂತಂದರೆ ಫ್ರೆಂಡ್ಸ್, ಏನು ಗೊತ್ತಾ, ಎಲ್ಲರಿಗೂ
ಒಂದೇ ಸಮ ನಿಮಗೆ ಟೈಮಿಂಗ್ಸ್ನ ಕ್ಯಾಚ್ ಮಾಡೋಕ್ಕಾಗಲ್ಲ. ಅಂದರೆ 1 ಅವರ 2 ಅವರ ಅಥವಾ 1 ಗಂಟೆಗೆ ಇಷ್ಟು ಜನ ಕ್ಲಾಸಸ್ಸು ಅಂತಂದರೆ ಅದನ್ನು ಅಟೆಂಡ್ ಮಾಡೋಕ್ಕಾಗಲ್ಲ. ಈ ರೆಕಾರ್ಡೆಡ್ ಕ್ಲಾಸ್ ಇರೋದ್ರಿಂದ ನಿಮಗೆ ಯಾವಾಗ ಫ್ರೀ ಟೈಮ್ ಸಿಗುತ್ತೋ ಆ ಟೈಮಲ್ಲಿ ನೀವು ಆರಾಮಾಗಿ ನಮ್ಮ ಚಾನಲಲ್ಲಿ ಮೆಂಬರ್ಶಿಪ್ ತೊಗೊಂಡಿರುವಾಗ ಅಲ್ಲಿ ಬರೋವಂಥ ವೀಡಿಯೋಸ್ನ ನೀವು ಪ್ಲೇ ಮಾಡಿಕೊಂಡು ಹಾಕ್ಕೊಂಡು ಆರಾಮಾಗಿ ನೀವು ಎಂಬ್ರಾಯ್ಡ್ರಿನ ಕಲಿಬೋದು ಫ್ರೆಂಡ್ಸ್. ಓಕೆನಾ? ಇನ್ನು ನೋಡೋಣ ನೆಕ್ಸ್ಟು ಇದರಲ್ಲಿ ಬಿಗಿನರ್ಸ್ಗೆ ಏನೇನು ಪ್ರೊಸೀಜರ್ ಬೇಕು ಆ ಥರ ಮಧ್ಯೆ ಮಧ್ಯೆ ನಾನು ವೀಡಿಯೋಸ್ ಹಾಕ್ತಾ ಹೋಗ್ತೀನಿ. ಹಾಗಾಗಿ ನಮ್ಮ ಚಾನಲ್ನಲ್ಲಿ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಇನ್ನೂ ಮಾಡ್ಕೊಂಡಿಲ್ವೋ ಅವರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಅಂದರೆ ನೀವು ಕ್ಲಾಸಸ್ ಅಟೆಂಡ್ ಮಾಡಿದ್ರೆ ಫುಲ್ ವಿತ್ ಇನ್ಫಾರ್ಮೇಷನ್ಸ್ ಇರುತ್ತೆ ಇದರಲ್ಲಿ. ಸೇಮ್ ಇವಾಗ ನಾನು ಹೆಂಗೆ ಮಿಷಿನ್ ಬಗ್ಗೆ ಎಲ್ಲ ಹೇಳಿದ್ದೀನಿ ಅದೇ ಥರನೇ ವೀಡಿಯೋಸ್ ಇರುತ್ತೆ. ನೀವು ಕಲೀಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಓಕೆನಾ? ಓಕೆ ಫ್ರೆಂಡ್ಸ್, ಆದಷ್ಟು ನಮ್ಮ ವೀಡಿಯೋಸ್ಗೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ವೀಡಿಯೋಸ್ನ ಶೇರ್ ಮಾಡಿ ಮತ್ತು ಆದಷ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಓಕೆನಾ? ಮತ್ತು ಎಲ್ಲರೂ ಅಷ್ಟೇ ತುಂಬ ನಮಗೆ ಎಂಬ್ರಾಯ್ಡ್ರಿ ನಾನು ಕಲಿಯಬೇಕು ಅನ್ನೋ ಅಂಥ ಅವಶ್ಯಕತೆ ಇರುವಂಥವ್ರು ನಮ್ಮ ಚಾನಲಲ್ಲಿ ಮಾತ್ರ ನಾವು ಬರೀ 239 ರೂಪಾಯಿಗೆ ನಾವು ಕ್ಲಾಸಸ್ನ ನಿಮಗೆ ಹಾಕ್ಕೊಟ್ಟಿದ್ದೀವಿ. ಓಕೆನಾ? ಎಲ್ಲೂ ಕೂಡ ಇಷ್ಟು ಕಡಿಮೆ ರೇಟಿಗೆ ನಿಮಗೆ ಎಂಬ್ರಾಯ್ಡ್ರಿ ಕ್ಲಾಸಸ್ನ ಮಾಡಿಕೊಟ್ಟಿಲ್ಲ. ಹಾಗಾಗಿ ಇಂಟ್ರೆಸ್ಟ್ ಇದ್ದಂಥವ್ರು 239 ರೂಪಾಯಿ ಅಮೌಂಟ್ನ ನೀವು ಕಟ್ಟಿಬಿಟ್ಟು ಪೇ ಮಾಡಿ ನೀವು ಕ್ಲಾಸಸ್ನ ಅಟೆಂಡ್ ಮಾಡಿ. ಓಕೆ ಫ್ರೆಂಡ್ಸ್, ನಾನಂತೂ ಫುಲ್ ಹ್ಯಾಪಿಯಾಗಿದ್ದೀನಿ. ಯಾಕೆಂತಂದರೆ ಒಂದು 15 ಬ್ಲೌಸ್ ಬೇರೆ ಕಡೆಯಿಂದ ನಂಗೆ ಮಂಡ್ಯದಿಂದ ಕಳಿಸ್ಕೊಟ್ಟಿರೋದಕ್ಕೆ ಇನ್ನೂ ತುಂಬ ಕೆಲಸಗಳಿದೆ. ಯಾಕೆ ಅಂತಂದರೆ ಇನ್ನು ಬ್ಯಾಕ್ ಟು ಬ್ಯಾಕ್ ಹಬ್ಬಗಳೆಲ್ಲ ಬಂದಿದೆ. ಹಾಗಾಗಿ ಹಬ್ಬ ಇರೋದ್ರಿಂದ ಜೊತೆಗೆ ಬೇರೆ ಕಡೆಯಿಂದನೂ ಬಟ್ಟೆಗಳು ಕಳಿಸ್ತಾ ಇದ್ದಾರೆ. ಇಲ್ಲಿದು ಕೂಡ ತುಂಬ ಆರ್ಡರ್ಸ್ ಇದೆ. ಅಕ್ಕಪಕ್ಕ ಊರುಗಳಿಂದೆಲ್ಲ ಕೊಡ್ತಾರೆ, ಅಂದರೆ ಏರಿಯಾಗಳಿಂದೆಲ್ಲ ಕೊಡ್ತಾ ಇದ್ದಾರೆ. ಹಾಗಾಗಿ ಎಲ್ಲನೂ ನಾವು ಇಲ್ಲಿ ಒಬ್ಬರೇ ನಿಂತು ಕೆಲಸ ಮಾಡೋದ್ರಿಂದ ನಮಗೂ ತುಂಬಾ ಶ್ರಮ ಇರುತ್ತೆ. ಆ ಒಂದು ಮಿಡಲ್ ಗ್ಯಾಪಲ್ಲಿ ನಮ್ಗೆ ಎಷ್ಟು ಸಮಯ ಸಿಗುತ್ತೋ ಆ ಸಮಯದಲ್ಲಿ ನಿಮಗೋಸ್ಕರನೇ ನಾವು ವೀಡಿಯೋನ ಎಡಿಟ್ ಮಾಡೋದಾಗಿರ್ಬೋದು, ಒಂದು ವಾಯ್ಸ್ ಓವರ್ ಮಾಡೋದಾಗಿರ್ಬೋದು, ಅಥವಾ ನಿಮಗೋಸ್ಕರ ನಾವು ಒಂದು ವೀಡಿಯೋ ಮಾಡೋದೇ ಆಗಿರ್ಬೋದು. ತುಂಬ ಟೈಮ್ ತೊಗೊಳುತ್ತೆ ಫ್ರೆಂಡ್ಸ್, ಯಾವುದೂ ಈಸಿಯಾಗಿ ಆಗೋದಿಲ್ಲ. ಒಂದು ವೀಡಿಯೋಸ್ನ ನಾವು ಎಡಿಟಿಂಗ್ ಮಾಡಿ ವಾಯ್ಸ್ ಓವರ್ ಮಾಡಿ ಕ್ಲಿಯರಾಗಿ ನಿಮಗೆ ನೀಟಾಗಿ ಅರ್ಥ ಆಗೋ ಥರ ನಾವು ಮಾಡಿಕೊಡ್ತೀವಿ ಅಂತಂದರೆ ಮಿನಿಮಮ್ ನಾನು ಇದಕ್ಕೋಸ್ಕರ ಒಂದು 3-4 ಅವರ್ಸ್ ನಾವು ಟೈಮ್ನ ಕೊಡಬೇಕಾಗತ್ತೆ. ಹಾಗಾಗಿ ದಯವಿಟ್ಟು ಪ್ರತಿಯೊಬ್ಬರು ನಮ್ಮ ವೀಡಿಯೋಸ್ನ, ನಮ್ಮ ಚಾನಲಲ್ಲಿ ಬರುವಂಥ ವೀಡಿಯೋಸ್ನ ಫುಲ್ ವೀಡಿಯೋಸ್ನ ನೋಡಿ. ಆದಷ್ಟು ವೀಡಿಯೋಸ್ ನೋಡಿದವರು ಒಂದೇ ಒಂದು ಲೈಕ್ ಕೊಡಿ. ನೀವು ಲೈಕ್ ಕೊಡೋದ್ರಿಂದ ವೀಡಿಯೋಸ್ ತುಂಬ ಜನಕ್ಕೆ ಶೇರ್ ಆಗ್ತಾ ಹೋಗುತ್ತೆ. ಜೊತೆಗೆ ಅಲ್ಲೇ ಹೈಪ್ ಬಟನ್ ಅಂತ ಇರುತ್ತೆ, ಹೈಪ್ ಬಟನ್ ಮೇಲೆ ಕೂಡ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡೋದ್ರಿಂದ ವೀಡಿಯೋಸ್ ತಾನಾಗ್ತಾನೆ ಬೇರೆ ಜನಗಳಿಗೆ ಶೇರ್ ಆಗ್ತಾ ಹೋಗುತ್ತೆ. ಓಕೆ ಫ್ರೆಂಡ್ಸ್, ಟೇಕ್ ಕೇರ್, ಬೈ ಬೈ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ.